ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ಏನು ಅಂತಂದ್ರೆ, ಡೈಲಿ ನೀವು ಸ್ವಲ್ಪ ಕತ್ಲೆ ಇರುವಾಗಲೇ ರಂಗೋಲಿ ಹಾಕೋದು ನೋಡ್ತಿದ್ರಿ. ಇವತ್ತೇನಾಗ್ಯದ ಅಂತಂದ್ರೆ, ಭಾಳ ಥಂಡಿ ಇತ್ತು. ಮುಂಜಾನೆ ಏನು ಮಾಡಿದೆ, ಹೊಸ್ತಿಲಿಗೆ ಅಷ್ಟೇ ರಂಗೋಲಿ ಹಾಕಿ ಆಮೇಲೆ ಹಾಕಿದ್ರಾಯ್ತು ಅಂತ ಬಿಟ್ಟೀನ್ರಿ. ನೆನಪ ಇಲ್ಲ. ಹಾಗಾಗಿ ಲೇಟಾಗಿ ಅಂತಂದರೂ 6-7 ಗಂಟೆ ಆಗ್ಲಿಕ್ಕೆ ಬಂದಿತ್ತು ರೀ. 6:40 ಆಗಿತ್ತು. ಆವಾಗ ರಂಗೋಲಿ ಹಾಕ್ಲಿಕ್ಕೆ ನೋಡ್ರಿ. ಮುಂಜಾನೆ 5 ಗಂಟೆಗೆ ಹೊಸ್ತಿಲಿಗೆ ಅಷ್ಟೇ ರಂಗೋಲಿ ಹಾಕಿ ಬಾಗಿಲು ಹಾಕಿಬಿಟ್ಟೆ. ಯಾಕಂದ್ರೆ ಥಂಡಿ ಅಂತೂ ಸಿಕ್ಕಾಪಟ್ಟೆ ಥಂಡಿ ಇತ್ತು. ಹಿಂಗಾಗ್ಯದ ನೋಡ್ರಿ. ಇವತ್ತು ಲೇಟಾಗಿ ರಂಗೋಲಿ ನೋಡ್ಲಿಕ್ಕತ್ತೀರಿ. ಹಾಗೆ ಮುಂಜಾನೆ ಮಾತನ್ನು ಹೇಳೋಣ್ರಿ. ಖರ್ಚಾಗೋ ಹಣಕ್ಕೆ ಕರಗಿ ಹೋಗೋ ಆಸ್ತಿಗೆ, ಖರ್ಚಾಗೋ ಹಣಕ್ಕೆ ಕರಗಿ ಹೋಗೋ ಆಸ್ತಿಗೆ, ಮುಪ್ಪಾಗೋ ಸೌಂದರ್ಯಕ್ಕೆ ಇರುವ ಬೆಲೆ ಮನುಷ್ಯನ ಒಳ್ಳೆತನಕ್ಕೆ, ನಂಬಿಕೆಗೆ ಹಾಗೂ ನಿಯತ್ತಿಗೆ ಇಲ್ವೇ ಇಲ್ಲ ನೋಡ್ರಿ. ಕಾಣದ ಕೈಯೊಂದು ಕೈ ಹಿಡಿದೆತ್ತಿದಾಗ ನನ್ನ ಕಷ್ಟವ ಅರಿತ ಯಾರೋ ಕೈ ಹಿಡಿದರೆಂದು ಖುಷಿಯಲ್ಲಿ ಇರುವಾಗ ಈ ಕೈ ಸ್ಪರ್ಶ ಎಲ್ಲೋ ನೋಡಿದ ನೆನಪು ಕಣ್ಣೀರನ್ನು ಒರೆಸಿಕೊಂಡು ಕಣ್ಣು ತೆರೆದು ನೋಡಿದಾಗ ಅದು ನನ್ನ ಅಪ್ಪ ಅಮ್ಮನ ಕೈಯಾಗಿತ್ತು. ಅದೇ ನಮ್ಮ ಕಷ್ಟ, ನಮ್ಮ ಕಣ್ಣೀರು ನಮ್ಮ ಹೆತ್ತವರಿಗೆ ಮಾತ್ರ ಗೊತ್ತಾಗುತ್ತೆ ಅನ್ನೋದು ನೋಡ್ರಿ. ಎಷ್ಟು ಅರ್ಥಪೂರ್ಣ ಅದ, ಬಹಳ ಅಂದ್ರೆ ಬಹಳ ಚಂದ ಅದ. ಖರೇನೆ ಇದು ಎಷ್ಟು ಅರ್ಥ ಅದ ಅಂದ್ರೆ ಇದರೊಳಗೆ ಭಾಳಷ್ಟು ಅರ್ಥ ಅಡಗ್ಯದ. ಅದನ್ನು ಎಷ್ಟು ಸಾರಿ ಕೇಳಿದ್ರೂ ಕಡಿಮೆ ಅನ್ನಿಸ್ತದ, ಎಷ್ಟು ಸಾರಿ ಓದಿ ತಿಳ್ಕೊಂಡ್ರೂ ಕಡಿಮೆನೇ ಅನ್ನಿಸ್ತದ ನೋಡ್ರಿ. ಇವತ್ತಿನ ಸಿಂಪಲ್ ಆದ ರಂಗೋಲಿ, ಹಂಗೆ ಅರ್ಥಪೂರ್ಣವಾದ ಮುಂಜಾನೆಯ ಮಾತು ಭಾಳ ಚಂದ ಇತ್ತು ನೋಡ್ರಿ. ಸಿಂಪಲ್ ಆದ ರಂಗೋಲಿ ಯಾಕೆ ಹಾಕಿನಿ ಅಂತಂದ್ರೆ, ದಿನ ಇಷ್ಟು ಸಿಂಪಲ್ ಆದ ರಂಗೋಲಿ ಇರಂಗಿಲ್ಲ ನಮ್ಗೆ. ಇಷ್ಟು ಲೇಟಾಗಿ ರಂಗೋಲಿ ಹಾಕಿ ರೂಢಿ ಇಲ್ರಿ. ಅಂದ್ರೆ ರೂಢಿ ಇಲ್ಲಂದ್ರೇನು, ಸೂಟಿ ಇದ್ದಾಗ, ಸಂಡೇ ಇಂಥ ದಿವಸ ಅಷ್ಟೇ ಲೇಟಾಗಿ ರಂಗೋಲಿ, ಉಳಿದ ದಿವಸ ಸ್ಕೂಲದು ಇದ್ದಾಗ ಇಷ್ಟು ಲೇಟ್ ರಂಗೋಲಿ ಹಾಕಿರಂಗಿಲ್ಲ. ಹಾಗಾಗಿ ಸಿಂಪಲ್ ಆದ ರಂಗೋಲಿ ಹಾಕಿ ಬಂದುಬಿಡೋದಾಗ್ತದೆ. ಮತ್ತು ಇವತ್ತೇನು ಸ್ಪೆಷಲ್ ಮಾಡೀನಿ ಅಂತೀರೇನ್ರಿ? ಇವತ್ತು ಅವರೆಕಾಳು ಮುದ್ದೆ ಪಲ್ಯ ಮಾಡೀನ್ರಿ. ಅವರೆಕಾಳೊಳಗೆ ಬಹಳಷ್ಟು ಟೈಪ್ ಸಿಗ್ತಾವೆ. ಚಪ್ಪರದ ಅವರಿ ಅಂತ ಸಿಗ್ತದೆ, ಆಮೇಲೆ ಹಂಗೆ ಸಾದಾ ಅವರಿ ಅಂತ ಸಿಗ್ತಾವೆ. ಚಪ್ಪರದ ಅವರಿ ಅಂದ್ರೆ ಅಗಲಾಗಿ ಇರ್ತಾವೆ, ಅವಕ್ಕೆ ಚಪ್ಪರದ ಅವರಿ ಅಂತೀವಿ. ಸಾದಾ ಅವರೆಕಾಳು ಕಾಳು ಟೈಪ್, ಅವು ಸಣ್ಣಾಗಿ ಇರ್ತಾವೆ ನೋಡ್ರಿ. ಇವತ್ತಿನ ರಂಗೋಲಿ ಸಿಂಪಲ್ ಆದ ಅಡುಗೆ. ಡೈಲಿ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಅಂತೇ ಫಾಸ್ಟಾಗಿ ಆಗ್ತದೆ. ಹಾಗೆಲ್ಲ ಹೆಚ್ಚಾವತ್ತು ಅಡುಗೆ ಎಲ್ಲ ಮಾಡ್ಕೋತ ಕೂತ್ರೆ ಬಹಳಷ್ಟು ಟೈಮ್ ತೊಗೊತದೆ. ಮತ್ತು ನಮ್ಮಲ್ಲಿ ಇಷ್ಟ ರೀ ಡೈಲಿ ನಮಗೆ ಟಿಫನ್ನಿಗೆ, ಮತ್ತು ಯಾಕಂದ್ರೆ ಸಾಯಂಕಾಲ ನಾವು ಮತ್ತೆ ಬಿಸಿದು ಬೇರೆ ಮಾಡ್ಕೋತೀವಲ್ಲ, ಹಾಗಾಗಿ ಸಿಂಪಲ್ ಆದ ಅಡುಗೆನೇ ಇರ್ತದೆ ನೋಡ್ರಿ. ಅವರೆಕಾಳು ಇವಕ್ಕೆ ಚಪ್ರದ ಅವರಿ ಅಂತ ಕರಿತೀವಿ. ಇವು ಸಿಗ್ತಾವ್ರಿ ನಮ್ಮಲ್ಲಿ. ಸಂತೆ ಒಳಗೆಲ್ಲ ಬಿಡಿಸಿ ಇಟ್ಕೊಂಡು ಕೂತಿರ್ತಾರೆ. ಹೀಗಾಗಿ ಚಪ್ಪರದ ಅವರೆ ತೊಗೊಂಬಂದ ಚಪ್ಪರದ ಅವರೆಕಾಳು ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಇವು ಕಾಯಿನೂ ಸಿಗ್ತಾವ. ಕಾಯಿನ ತಂದೆ ಅಂತಂದ್ರೆ ಅದನ್ನು ಕೂಡ ತೋರಿಸ್ತೀನಿ ರೀ ನಿಮಗೆ. ಇವು ಬರೀ ಕಾಳು ಹಂಗೆ ಸಿಕ್ಕಾವ. 20 ರೂಪಾಯಿಗೆ ಒಂದು ಅರ್ಧ ಪಾವು kg ಅಷ್ಟು ಕೊಡ್ತಾರೆ. ಅವನ್ನ ತೊಗೊಂಡು ಬಂದಿದ್ದಾಗ್ಯದ. ಈಗ ಒಂದು ಸೈಡ್ ಭಕ್ರಿಗೆ ಹೆಸರಿಟ್ಟಿನಿ, ಇನ್ನೊಂದು ಕಡೆ ಅವರೆಕಾಳು ಕುದಿಲಿಕ್ಕತ್ತಾವ. ಈಗ ಬರ್ಷನ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಅವರೆಕಾಳು ಮುದ್ದೆ ಪಲ್ಯ ಮಾಡೋಣ್ರಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನೀವು ಅವರೆಕಾಳು ಮುದ್ದೆ ಪಲ್ಯ ಮಾಡಿ ನೋಡ್ರಿ. ಅವರೆಕಾಳು ಪಲ್ಯ ಬೇರೆ, ಅವರೆಕಾಳು ಮುದ್ದೆ ಪಲ್ಯ ಬೇರೆ. ಅವರೆಕಾಳು ಮುದ್ದೆ ಪಲ್ಯ ನೀವು ಟೇಸ್ಟ್ ಮಾಡಿದ್ರಿ ಅಂದ್ರೆ ಇದು ಬಕ್ರಿ ಚಪಾತಿಗಂತೂ ಬಂದೇ ಬರ್ತದೆ, ಅನ್ನಕ್ಕೂ ಬರ್ತದೆ, ಹಂಗೆ ತಿನ್ಲಿಕ್ಕೂ ಬರ್ತದೆ ರೀ. ಚುನ್ಮುರಿ ಅವಲಕ್ಕಿ ಜೊತೆನೂ ತಿನ್ಲಿಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ.
ಈಗ ಅವ್ರೆಕಾಳು ಕುದಿಲಿಕ್ಕೆ ಇಟ್ಟೀನಿ, ಹಂಗೆ ಭಕ್ರಿ ಮಾಡಿ ತೆಗೆದುಬಿಡ್ತೀನಿ. ಅವರೆಕಾಳು ಅಲ್ಲಿವರೆಗೂ ಕುದಿತಾವ. ಅವರೆಕಾಳು ಮುದ್ದೆ ಪಲ್ಯಕ್ಕೆ ಕಾಳು ಮಾತ್ರ ಚೆಂದಾಗಿ ಬಹಳಷ್ಟು ನೆನಿಬೇಕ್ರಿ. ಅಂದ್ರೆ ಅದು ಕೈಯೊಳಗೆ ನಾವು ಕಿವುಚಿ ತೆಗೆದ್ರೂ ಸ್ಮೂತಾಗಿ ಆಗಬೇಕು. ಹಂಗೆ ಅಷ್ಟು ಅದು ಬೇಯಬೇಕಾಗ್ತದೆ. ಈಗ ಭಕ್ರಿ ಹಿಟ್ಟು ಕಲಿಸ್ಕೊಂಡು ಅವರೆಕಾಳು ಮುದ್ದೆ ಪಲ್ಯ ಮಾಡಿಬಿಡ್ತೀನಿ. ನಮ್ಮ ವಿಡಿಯೋದಾಗ ಹೆಚ್ಚಾಗಿ ನೀವೆಲ್ಲ ನೋಡೋದು ಭಕ್ರಿ ಮಾಡೋದು ನೋಡ್ತಿರೇನೋ ಅಂತ ಅನಿಸ್ಬಿಟ್ಟದ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಭಕ್ರಿನೇ ಇರ್ತದ್ರಿ. ಉಳಿದ ದಿವಸನ್ಯಾಗ ಅಷ್ಟ ಚಪಾತಿ ಇರ್ತದ, ಭಕ್ರಿನೇ ಜಾಸ್ತಿ ಇರ್ತದ. ಹಾಗಾಗಿ ಅದನ್ನ ತೋರಿಸ್ಬಿಟ್ಟಿರ್ತೀನಿ ನೋಡ್ರಿ. ಮತ್ತು ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯರ್ಸು ಎಲ್ಲರೂ ಇಷ್ಟನೂ ಪಡ್ತೀರಿ. ಹಾಗಾಗಿ ಒಂದು ಭಕ್ರಿಯರೇ ಮಾಡೋದು ತೋರಿಸಿ ಮುಂದೆ ಪಲ್ಯ ಮಾಡೋದು ತೋರಿಸ್ಬಿಟ್ಟಿರ್ತೀನಿ ನೋಡ್ರಿ. ನಿಮ್ಮ ಜೊತೆ ಮಾತಾಡ್ಕೋತ ಭಕ್ರಿ ಎಲ್ಲ ಮಾಡೋದಾಯಿತು. ಇನ್ನು ಅವರೆಕಾಳು ಮುದ್ದೆ ಪಲ್ಯ ಮಾಡ್ತೀನಿ. ಬಹಳ ಸಿಂಪಲ್ಲಾಗಿ ಅದ ನೋಡ್ರಿ. ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕೋದು. ಆದರೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಅಥವಾ ಖಾರ ಪುಡಿ ಯೂಸ್ ಮಾಡ್ಬೋದು. ಯಾವುದೇ ಮಸಾಲೆ ಪುಡಿ ಹಾಕೋಂಗಿಲ್ಲ. ನಾನು ಒಣ ಮೆಣಸಿನ್ಕಾಯಿ ಹಾಕ್ಲಿಕತ್ತೀನಿ. ಒಣ ಮೆಣಸಿನ್ಕಾಯಿ ಚೆಂದಾಗಿ ಎಲ್ಲ ಹಾಕ್ಕೊಂಡು ನಾನು ಕುದಿಸಿ ಇಟ್ಟುಕೊಂಡ ಅವರೆಕಾಳು ಆ್ಯಡ್ ಮಾಡಿಬಿಡ್ತೀನಿ. ಈಗ ನೋಡ್ರಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇವನ್ನ ಎಲ್ಲ ಒಡಿಬೇಕ್ರಿ. ಒಂದು ಆರಿ ನಾವು ಏನರ ಮಿಕ್ಸಿಗೆ ಹಾಕಿ ತೆಗೆದ್ರೂ ನಡೀತದ. ಯಾಕಂದ್ರೆ ಇವು ಚೆಂದಾಗಿ ಬೆಂದ್ಬಿಟ್ಟಾವಲ್ಲ. ಹಾಗಾಗಿ ನಾ ಏನು ಮಾಡ್ತೀನಿ, ಇವನ್ನ ಒಂದು ಕುಟ್ಟುತ್ತಿರ್ತೀವಲ್ರಿ ಕಲ್ಲು, ಅದರಿಂದಾನೇ ನಾವು ಪೇಸ್ಟ್ ಟೈಪ್ ಮಾಡಿದ್ರೂ ನಡೀತದೆ. ಇಲ್ಲ ಅಂದ್ರೆ ನಮ್ಮ ಸೌಟು ಅದರಿಂದ ಬರ್ತದೆ ನೋಡ್ರಿ. ನಾ ಅದು ಕಲ್ಲಿನಿಂದ ಮಾಡಿ ತಕ್ಕೊಂಡ್ಬಿಟ್ಟೆ. ಈಗ ಅದರೊಳಗೆ ಒಂದು ಅರ್ಧ ವಾಟಗಾದಷ್ಟು ಬಿಸಿನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಏನು ಹೇಳಿರಿ ಇದ್ರ ಟೇಸ್ಟು ಅಷ್ಟು ಸೂಪರಾಗಿ ಇರ್ತದೆ. ನೀವು ಕೂಡ ಅವರೆಕಾಳು ಮುದ್ದೆ ಪಲ್ಯ ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಹಂಗೆ ಒಂದು ಸೂಡು ಮೆಂತ್ಯ ಪಲ್ಯ ಇತ್ತು, ತೊಳೆದು ಚೆಂದಾಗಿ ಸಣ್ಣಾಗಿ ಹೆಚ್ಚಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಲಿಂಬೆಹಣ್ಣು ಒಂದು ಅರ್ಧ ಲಿಂಬೆಹಣ್ಣು ಹಿಂಡಿಬಿಟ್ಟೆ. ಅದು ಸೈಡ್ ಭಕ್ರಿ ಜೋಡಿ ಬಾಡಿಸ್ಕೊಳ್ಳಿಕ್ಕೆ ಅಷ್ಟು ರುಚಿ ಆಗ್ತದೆ ನೋಡ್ರಿ. ಮುದ್ದೆ ಪಲ್ಯನೂ ರೆಡಿ ಆಯಿತು. ನಿಮಗೆಲ್ರಿಗೂ ಇಷ್ಟ ಆಯ್ತಲ್ರಿ. ಈಗ ನೋಡ್ರಿ
ಪ್ಯೂರ್ ಸಾಫ್ಟ್ ಕಾಟನ್ ಸಾರಿ ವಿತ್ ಖಾನ್ ಬ್ಲೌಸ್ ಪೀಸ್. ಭಾಳ ಅಂದ್ರೆ ಭಾಳ ಚಂದವ, ಸ್ಮೂತ್ ಅವ, ಸಾಫ್ಟ್ ಅವ ಸಾರೀಸ್. ಅದಕ್ಕೆ ನಿಮಗೆ ಯಾರಿಗಾರ ಬೇಕು ಅಂತಂದ್ರೆ ವಾಟ್ಸಪ್ ನಂಬರು ಅದ, ಸ್ಕ್ರೀನ್ಶಾಟ್ ತೆಗೀರಿ, ಆರ್ಡರ್ ಹಾಕ್ರಿ. ಆದ್ರೆ ಸಾರಿಗೆ ಮಾತ್ರ ಎಲ್ರದ್ದು ಕೋಆಪ್ರೇಷನ್ ಭಾಳ ಅಂದ್ರೆ ಭಾಳ ಸಿಕ್ಕದ. ಥ್ಯಾಂಕ್ಸ್ ರೀ, ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಡೈಲಿ ನಾನು ಸಾರಿ ಹಾಕಿದ್ರೆ ಎಲ್ಲರೂ ಏನಿಲ್ಲ ಅಂದರೂ ಒಂದು 7ರಿಂದ 8 ಆರ್ಡರ್ಸ್ ಅಂತೂ ಇದ್ದೇ ಇರ್ತಾವೆ. ಏನೂ ಇಲ್ಲ ಅಂದ್ರೆ ಅಷ್ಟು ಇರ್ತಾವೆ. ಹೊಸ ಸೀರೆಯನ್ನು ಹಾಕಿದಾಗ ಒಂದು 15ರಿಂದ 20 ಆರ್ಡರ್ಸ್ ಅಂತೂ ಬಂದೇ ಬರ್ತಾವೆ. ಖುಷಿ ಆಗ್ತದೆ. ನಿಮ್ಮೆಲ್ಲರ ಕೋಆಪ್ರೇಷನ್ ನಾನು ಏನು ಹೇಳಬೇಕೋ ಗೊತ್ತೇ ಆಗಂಗಿಲ್ಲ. ಮತ್ತು ಅದ್ರ ಜೊತೆಗೆ ರಿವ್ಯೂ ಕೂಡ, ನೀವೇನು ಸಾರಿ ಮುಟ್ಟಿದ ಮೇಲೆ ರಿವ್ಯೂ ಕೊಡ್ತಿರಲ್ಲ, ಅದು ಕೂಡ ನನಗೆ ಭಾಳ ಖುಷಿಯನ್ನು ತರ್ತದೆ. ಎಲ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.